ಥ್ಯಾಂಕ್ ಯು ಅಣ್ಣ. ಯು ವೆಲ್ಕಮ್. ಹೋಗಿ ರೀ, ಏನಿದು? ಯಾಕೆ ಇಷ್ಟೊಂದು ತರಕ್ ಹೋದ್ರಿ? ಐಸ್ ಕ್ರೀಮ್ ತರದ್ ಯಾಕೆ? ತಿನ್ನಕ್ ತಾನೆ. ಅದಕ್ಕೆ ಇಷ್ಟೊಂದ? ಸರಿ ಹೋಯ್ತು. ಇದನ್ನೆಲ್ಲ ಒಳಗೆತ್ತಿಡು, ಇದನ್ನ ತಿನ್ ಬಂದು ಆಮೇಲೆ ಇದನ್ನ ಮುಗಿಸ್ತೀನಿ. ಓಕೆ? ಖಾಲಿಯಾಗಿದೆ. ಮೊದಲೊಳಗೆ ಒಂದು ಬರ್ನಾಲ್ ತೊಗೊಂಡೋಗಿ ಕೊಡಬೇಕು, ಇಲ್ಲ ಅಂದರೆ ರಾತ್ರಿ ಪೂರ್ತಿ ಉರಿ ತಡೆಯೋಕ್ಕಾಗದೆ ಉಫ್ ಉಫ್ ಅಂದ್ಕೊಂಡೇ ಕೂತಿರ್ತಾಳೆ. ಅಕ್ಕ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಇಡಿ, ಆಮೇಲೆ ತಿಂತೀನಿ. ಲಕ್ಷ್ಮಿ, ಕೆಲಸ ಯಾವಾಗ ಬೇಕಾದರೂ ಮಾಡ್ಬೋದು, ಮೊದಲು ತಿನ್ನು. ಇಲ್ಲಾಂದ್ರೆ ನನ್ನ ಗಂಡ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಷ್ಟೇ. ನಿಮಗೆ ನನ್ನ ಮೇಲೆ ಎಷ್ಟು ಕಾಳಜಿ ಅಲ್ವಾ ಅಕ್ಕ? ಏನು ಲಕ್ಷ್ಮಿ ನೀನು, ಇದರಲ್ಲಿ ಏನು ಕಾಳಜಿ ಕಾಣಿಸ್ತು ನಿಂಗೆ? ಕಾಣಿಸ್ತಿದೆ ಅಕ್ಕ, ನೀವು ನನ್ನ ಒಡ ಹುಟ್ಟಿದ ಅಕ್ಕನ ಥರನೇ ನೋಡ್ಕೋತೀರ. ಲಕ್ಷ್ಮಿ, ಒಂದು ನಿಮಿಷ ಹಾಗೆ ಇರು. ಯಾಕಕ್ಕ? ಇರು. ನಿಮ್ಗೇನಾದ್ರೂ ಕೆಲಸ ಹೇಳಿದ್ರೆ ನಮ್ಮಣ್ಣ ಸುಮ್ಮನೆ ಬಿಟ್ಬಿಡ್ತಾನಾ? ಅಲ್ಲ, ಅದಕ್ಕೆ ಅಲ್ಲಿ ದೊಡ್ಡಮ್ಮ ಇದ್ದಾರೆ, ಚಂದ್ರಿಕಾ ಇದ್ದಾಳೆ, ಆಮೇಲೆ ನಮ್ಮ ಕುಮದತ್ತೆನೂ ಇದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾರೆ, ನೀವು ಆರಾಮಾಗಿ ಓದ್ಕೊಳ್ಳಿ. ಹಲೋ ಹಲೋ, ಅದಕ್ಕೆ ಸರಿ ಹೋಯ್ತು ಬಿಡಮ್ಮ. ಅಲ್ಲ, ಒಂದು 5 ನಿಮಿಷ ತಡೆದು ಕುಕ್ಕರ್ ಇಳಿಸಿ ಹೋಗಕ್ಕಾಗ್ತಿರ್ಲಿಲ್ವೇನಮ್ಮ? ಅಮ್ಮ ಹೋಗಿ ಬಿಡಮ್ಮ. ನಾವೇನ್ ನಿನ್ನ ಹೆಂಡತಿಗೆ ಬೈತಿದೀವೇನೋ ಸಂಜೀವ? ಅಲ್ಲ, ಕುಕ್ಕರ್ ಸೀಟಿ ಹೊಡ್ಸಿದ್ದು ಕೇಳಿಸ್ಲಿಲ್ವಾ? ಹೊರಗಡೆ ಹೋಗಿ ಮಾತಾಡೋಂಥದ್ದೇನಿತ್ತು? ಇಲ್ಲೇ ಮನೆ ಒಳಗಡೆ ಮಾತಾಡಿದ್ರೆ ಆಗ್ತಿರ್ಲಿಲ್ವಾ? ಆಂಟಿ, ಅದು ಅಲ್ಲಿ ಸಿಗ್ನಲ್ ಸಿಗ್ಲಿಲ್ಲ. ಇಷ್ಟೊಂದು ಬೇಜವಾಬ್ದಾರಿಯಿಂದ ಇದ್ರೆ ಹೇಗಮ್ಮ ಅಮ್ಮು? ಅಲ್ಲಮ್ಮ ಅಮೃತ, ಯಾರಾದರೂ ಒಳಗಡೆ ಇದ್ದಾಗ ಬ್ಲಾಸ್ಟ್ ಆಗಿದ್ದಿದ್ರೆ ಏನಮ್ಮ ಗತಿ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ಪ್ರಾಣಕ್ಕೆ ಅಪಾಯ ಆಗ್ತಿತ್ತಲ್ಲಮ್ಮ. ಈಗೇನು ಇದೆಲ್ಲ ತೊಳೆದು ಬಳದು ಕ್ಲೀನ್ ಮಾಡೋಷ್ಟರೊಳಗೆ ಪ್ರಾಣನೇ ಹೋಗುತ್ತೆ. ಅತ್ತೆ, ನೀವು ಯಾರು ಏನು ಕ್ಲೀನ್ ಮಾಡಬೇಡಿ, ನಾನೇ ಕ್ಲೀನ್ ಮಾಡ್ತೀನಿ. ಬೇಕಾದ್ರೆ ಇಡೀ ಕಿಚನ್ಗೆ ಹೊಸದಾಗಿ ಪೇಂಟಿಂಗ್ ಕೂಡ ಮಾಡಿಸ್ತೀನಿ. ಅಮೃತ ಅವ್ರಿಗೆ ಏನಾದರೂ ಆಗಿದ್ರೆ ಅಂತ ಚಿಂತೆ ಇದೆಯಾ ಯಾರಿಗಾದ್ರು? ಅಮೃತ ಅವ್ರಿಗೇನು ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ, ಅದು ಮುಖ್ಯ. ಇನ್ಮೇಲೆ ಹುಷಾರಾಗಿರ್ತಾರೆ ಬಿಡಿ. ಸಂಜೀವ್ ಅವರು, ಇದಾಗಿದ್ದು ನನ್ನಿಂದ, ನಾನೇ ಕ್ಲೀನ್ ಮಾಡ್ತೀನಿ ಬಿಡಿ. ಅಮೃತ ಅವರೇ, ನೀವಿವಾಗ ಸದ್ಯಕ್ಕೆ ಏನು ಮಾಡಬೇಡಿ. ಎಲ್ರು ನಡೀರಿ, ಪ್ಲೀಸ್ ನಡೀರಿ. ಹೋಗಿ ಹೋಗಿ ನಡ್ರಿ ಮಾವ.
ಯಾರಪ್ಪ? ಹಲೋ ಮಾವ, ನಮಸ್ಕಾರ. ನೀವು ನಂತರ ಒಂಟಿಯಾಗಿದ್ದೀರಾ ಅಥವಾ ವಿತ್ ಫ್ಯಾಮಿಲಿ? ನೀವು ಬಿಡಿ, ಫ್ಯಾಮಿಲಿಗೋಸ್ಕರ ಏನೇನೋ ಮಾಡೋರು. ಒಂಟಿಯಾಗಿ ಯಾಕಿರ್ತೀರ ಅಲ್ವಾ? ಏಯ್, ನಿನಗೆ ಮೊದಲೇ ಹೇಳಿದ್ದೀನಿ, ಧೈರ್ಯ ಇದ್ರೆ ಎದುರಿಗೆ ಬಾ ಅಂತ. ಈಗ ಮರೇಲಿ ನಿಂತು ಬಾಣ ಬಿಡೋ ಹೇಳಿ ಹತ್ರ ನನಗೆ ಯಾವ ಮಾತುಕತೆನೂ ಬೇಕಾಗಿಲ್ಲ. ಹಲೋ ಹಲೋ, ನಿಮ್ಮ ಮಗಳು ಏನು ಹೇಳಿಲ್ವಾ? ನಾನು ನಿಮ್ಮ ಮಗಳ ಹತ್ರ ಮರೇಲಿ ನಿಂತು ಬಾಣ ಬಿಡೋ ಆಟ ಆಡ್ತಿಲ್ಲ. ಏನಿದ್ರು ಡೈರೆಕ್ಟು ಆಟಗೆ. ಬೇಡ ಬೇಡ ಜಯಶಂಕರ್. ಬೇಡ? ಏನು ಬೇಡ? ಯಾವ 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 ವಿಷಯ ಬೇಡ ಮಾವ? ನಾನು ಬದುಕಿದ್ರು ಸತ್ತೋಗಿದ್ದೀನಿ ಅಂತ ಹೇಳಿರೋ ವಿಷಯನ, ನನ್ನ ದೇವಕ್ಕಿನ್ನ ದೂರ ಮಾಡಿದ್ರಲ್ಲ ಆ ವಿಷಯನ, ಅಥವಾ ಮಗು ಮಗು ವಿಷಯನ? ಯಾವ್ದು ಬೇಡ? ಪಕ್ಕ ಮಗು ವಿಷಯ ಬೇಡ ಅಂತೀರಲ್ವಾ? ನಿಮಗೆ ಅಳಿಯ ಬೇಡ, ಮಗಳು ಬೇಕು. ಅಳಿಯನ್ನ ದೂರ ಮಾಡಿದ್ರಿ, ಆದರೆ ನಿಮ್ಮ ಮಗಳಿಗೆ ನೀವು ಬೇಕೋ ಬೇಡವೋ, ಅವಳ ಮಗು ಅಂತೂ ಬೇಕೇ ಬೇಕು. ಮಗು ಇರೋದ್ ಬಗ್ಗೆ ಏನಾದರೂ ವಿಷಯ ಹೇಳಿದಿರಾ?